ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವದಪ್ಪ ಸತ್ಯ ಸಾಕ್ಷಿಯ. ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು, ಇವತ್ತಿನ ದಿವಸ ಕಲಬುರಗಿಯ ಆರಾಧ್ಯ ದೇವರು, ನಮ್ಮ ಗ್ರಾಮದ ದೇವರು ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ, ಶ್ರೀ ಕಲಬುರಗಿ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಕಲಬುರಗಿ ಮಹಾಜನತೆಗೆ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ನಾವು ಇಲ್ಲಿ ಆನಂದ್ ಹೋಟೆಲ್ ಸರ್ಕಲ್ ಹತ್ತಿರ ಶ್ರೀ ಶರಣಬಸವೇಶ್ವರ ತರುಣ ಸಂಘ ವತಿಯಿಂದ ಇವತ್ತು ಅನ್ನದಾಸೋಹ ಹಮ್ಮಿಕೊಂಡಿದ್ದೇವೆ. ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಇವತ್ತು ಸುಮಾರು 15 ವರ್ಷದಿಂದ ಈ ಅನ್ನದಾಸೋಹ ಮಾಡ್ಕೊತಾ ಬಂದಿದ್ದೇವೆ. ಈ ಅನ್ನದಾಸೋಹ ಮಾಡೋ ಕಾರಣ ಏನಂದರೆ, ಸುಮಾರು 15 ವರ್ಷ ಹಿಂದುಗಡೆ ನಾವೆಲ್ಲ ಗೆಳೆಯರ ಬಳಗ ಕುಳಿತುಕೊಂಡು ಒಂದು ಆಲೋಚನೆಯಲ್ಲಿ ಏನಂದರೆ, ಕಲಬುರಗಿ ಶರಣಬಸವೇಶ್ವರ ದಾಸೋಹ ಇದು ಜಾತ್ರಾ ಮಹೋತ್ಸವ ಬರೋದು ಮಾರ್ಚ್ನಲ್ಲಿ ಬೇಸಿಗೆ ಬಿಸಿಲು. ಇವತ್ತಿನ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಈ ಗ್ರಾಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಜನರು ಬರ್ತಾರೆ. ಈ ಜನರಿಗಾಗಿ ನಾವು ಏನಾದರೂ ಮಾಡಬೇಕು, ಅನ್ನದಾಸೋಹ ಮಾಡಬೇಕು, ತಂಪಾದ ಪಾನಿ ಇಡಬೇಕಂತಂದು ಕುಳಿತುಕೊಂಡು ಯೋಚನೆ ಮಾಡಿ 15 ವರ್ಷದ ಹಿಂದುಗಡೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಶ್ರೀ ಶರಣಬಸವೇಶ್ವರ ಸಂಘ ಅಂತ ಎಲ್ಲ ನಮ್ಮ ಗೆಳೆಯರ ಬಳಗ ವತಿಯಿಂದ ಕೂಡಿಕೊಂಡು ಈ ಅನ್ನದಾಸೋಹ ಮಾಡ್ಕೊತಾ ಬಂದಿದ್ದೇವೆ. ಶ್ರೀ ಶರಣಬಸವೇಶ್ವರ ತರುಣ ಸಂಘ ವತಿಯಿಂದ 15 ವರ್ಷದಿಂದ ಈ ಅನ್ನದಾಸೋಹ, ತಂಪಾದ ಮಂಜಿಗೆ ಹಾಗೂ ಯಾರು ಇದು ಉಪವಾಸ ಇರ್ತಾರೆ ಅವರಿಗೆಲ್ಲ ಇದು ಅಂಗೂರ ಅಂತೇಳಿ, ದ್ರಾಕ್ಷಿ, ಪೆಂಡ್ಕಜರಿ ಅಂತೇಳಿ ಎಲ್ಲ ಇಡ್ತಾ ಬಂದಿದ್ದೇವೆ. ಹಾಗೂ ಈ ನಮ್ಮ ಗೆಳೆಯ ದೀಪಕ್ ತಿವಾರಿ ಅವರು ಇವತ್ತಿಗೆ ಅಗಲಿಗೆ 1 ವರ್ಷ ಆಯ್ತಾ. ಅವರು ಒಂದು ಇದರಲ್ಲಿ ಪ್ರತಿ ವರ್ಷ ನಾವು ಮಾಡ್ಕೊತ ಬಂದು ಇವತ್ತು ಒಂದು ಅಗಲಿಕೆ ಅಂತ ನಮಗೊಂದು ಭಾಳ ನೋವಾಗಿದೆ. ಅವರ ನೆನಪಿನಲ್ಲಿ ಈ ಅನ್ನದಾಸೋಹ ಮಾಡಲಾಗ್ತಾ ಇದ್ದೀವಿ. ನನ್ನ ಹೆಸರು ಸಿದ್ದರಾಮಪ್ಪ ಗೋಧಿ. ಕಲಬುರಗಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ಈ ಅನ್ನದಾಸೋಹ ನಾವು 15 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಈ ಆ್ಯಕ್ಚುಲಿ ಏನಂತಂದರೆ, ಈಗ ಬ್ಯಾಸಗಿ ದಿನದಾಗೆ ಜಾತ್ರೆ ಬರ್ತದೆ ಮಾರ್ಚ್ನಾಗ. ಸೊ ಈ ಜಾತ್ರೆಗೆ ಬರೋ ಜನ ಎಲ್ಲ ಎಷ್ಟೋ ದೂರ್ಲಿಂದ ಬರ್ತಾರೆ, ನೆರೆ ರಾಜ್ಯದಿಂದ ಬರ್ತಾರೆ, ಭಾರತದ ಎಲ್ಲ ಕಡೆದು ಈ ಜಾತ್ರೆಗೆ ಬರ್ತಾರೆ. ಸೊ ಅವ್ರು ಬಂದವರಿಗೆ ದಣಿವಾಗಬಾರ್ದು, ಸೊ ಅವರಿಗೆ ಅದಕ್ಕೋಸ್ಕರ ನಾವು ಅನ್ನದಾಸೋಹ ಮತ್ತು ಮಜ್ಜಿಗೆಯನ್ನು ತಂಪಾದ ಮಜ್ಜಿಗೆಯನ್ನು ನಾವು 15 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಸೊ ಎಲ್ಲ ಕಲಬುರಗಿ ಜನತೆಗೆ ಇನ್ನೊಂದು ಸರ್ತಿ ಹೇಳೋದೇನೆಂದರೆ, ತಾವು ತಪ್ಪದೇ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. 15ನೇ ವರ್ಷದಿಂದ ಮಾಡ್ತಾ ಇವತ್ತಿಗೆ ಇದು 15ನೇ ವರ್ಷ ಮುಗಿಲಿಕ್ಕೆ ಬಂತು ಸರ್. ಇದು 15ನೇ ವರ್ಷದ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂತಂದರೆ, ದೀಪಕ್ ತಿವಾರಿ ಅಂತ ನಮ್ಮ ಆತ್ಮೀಯ ಗೆಳೆಯ ಇವತ್ತಿಗೆ 1 ವರ್ಷ ಆಯಿತು ಅಗಲಿ ನಮ್ಮನ್ನು ಬಿಟ್ಟು. ಅವರು ಈಗ ಹೇಳಬೇಕು ಅಂತಂದರೆ ತುಂಬ ಅವ್ರ ಬಗ್ಗೆ ಹೇಳಬೇಕು ತುಂಬ ಇದೆ. ಅವ್ರದ್ದು ಪ್ರೋತ್ಸಾಹ ನಮಗೆ ಪ್ರತಿ ವರ್ಷ, ಅವ್ರು ಇಲ್ಲ ಅಂದರೂ ಕೂಡ ಅಲ್ಲಿ ಮೇಲಿಂದನೇ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ, ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಅಂತ ಅನ್ಸೋದು. ಆಮೇಲೆ ದೀಪಕ್ ತಿವಾರಿ ಅವರಿಗೆ ಅವ್ರ ಆತ್ಮಕ್ಕೆ ಸುಖ ಶಾಂತಿ ಇರಲಿ ಅಂತೇಳಿ ಬೇಡ್ಕೊಳ್ಳೋದು. ಲಕ್ಷ್ಮೀಕಾಂತ್ ಜೋಳದ.